ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಮಹಾನಟಿಯ ಗ್ರ್ಯಾಂಡ್ ಫಿನಾಲೆ ನಡೆದಿರುವಂಥದ್ದು. ಈ ಒಂದು ಶೋವಿನ ಅಚ್ಚರಿ ಫಲಿತಾಂಶ ಕೂಡ ಪ್ರಕಟ ಆಗಿದೆ. ಹಾಗಾದರೆ ವಿಜೇತರಿಗೆ ಸಿಕ್ಕಂಥ ಬಹುಮಾನ ಏನು, ಬೇರೆ ಏನೇನು ಸಿಕ್ಕಿದೆ, ಎಷ್ಟು ಲಕ್ಷ ಸಿಕ್ತು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಜೊತೆಗೆ ಈ ಒಂದು ಮಹಾನಟಿಯ ಫಲಿತಾಂಶ ಅಂದರೆ ಯಾರು ವಿನ್ನರ್, ಯಾರು ರನ್ನರ್ ಅಪ್ ಅಂತ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಆದರೆ ಈ ಒಂದು ಶೋ ಅಲ್ಲಿ ಮೋಸ ಆಯ್ತಾ, ಬೇರೆ ಯಾರಾದರೂ ವಿನ್ನರ್ ಆಗಬೇಕಿತ್ತ, ಯಾರ್ಯಾರಿಗೆ ಏನೇನು ಸಿಕ್ತು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ಕಿರುತೆರೆಯ ಮಹಾನಟಿ ಶೋಗೆ ಇದೀಗ ತೆರೆ ಬಿದ್ದಿದೆ. ಗ್ರ್ಯಾಂಡ್ ಫಿನಾಲೆಯ ದಿನ 5 ಫೈನಲಿಸ್ಟ್ಗಳು ವೇದಿಕೆಗೆ ಎಂಟ್ರಿ ಕೊಟ್ಟಿದ್ರು. ಗಗನ, ಶ್ವೇತಾ ಭಟ್, ಧನ್ಯಶ್ರೀ, ಪ್ರಿಯಾಂಕಾ, ಆರಾಧನಾ ಭಟ್ ಫಿನಾಲೆ ವೇದಿಕೆಯಲ್ಲಿ ಇದ್ರು. ಸೊ ಎಲ್ರಿಗೂ ಕೂಡ ಅವರದ್ದೇ ಆದಂಥ ಒಂದಷ್ಟು ಫ್ಯಾನ್ಸ್ಗಳಿದ್ರು. ಒಂದಷ್ಟು ಜನ ಇವ್ರು ವಿನ್ ಆಗ್ತಾರೆ ಅಂತಂದರೆ ಇನ್ನೊಂದಷ್ಟು ಜನ ಇನ್ನೊಬ್ಬರ ಹೆಸರನ್ನ ಹೇಳ್ತಾ ಇದ್ರು. ಸೊ ಆರಾಧನಾ ಭಟ್ ಫಿನಾಲೆ ವೇದಿಕೆಯಲ್ಲಿ ಕೂಡ ಇದ್ರು ಸ್ನೇಹಿತರೆ. ಆದರೆ ಇದರಲ್ಲಿ ಗೆಲುವು ಮಾತ್ರ ಒಬ್ಬರಿಗೆ ಸಿಕ್ಕಿರುವಂಥದ್ದು. ಕೊನೆಯವರೆಗೂ ನಾವು ವಿನ್ ಆಗಬಹುದು ಅಂತ ಆತ್ಮವಿಶ್ವಾಸದಲ್ಲೇ ಎಲ್ಲ ಕಂಟೆಸ್ಟೆಂಟ್ಗಳಿದ್ರು. ಆದರೆ ಮಹಾನಟಿಯ ಚಿನ್ನದ ಕಿರೀಟ ತೊಟ್ಟಿದ್ದು ಮಾತ್ರ ಪ್ರಿಯಾಂಕಾ ಸ್ನೇಹಿತರೆ. ಒಂದಷ್ಟು ಜನರಿಗೆ ಈ ಒಂದು ತೀರ್ಪು ಶಾಕನ್ನು ಕೂಡ ಕೊಟ್ಟಿದೆ, ಒಂದಷ್ಟು ಜನರಿಗೆ ಖುಷಿ ಕೂಡ ಕೊಟ್ಟಿದೆ. ಕರೆಕ್ಟಾಗಿ ಈಕೆ ವಿನ್ ಆಗಿದ್ದಾರೆ, ಇವರೇ ವಿನ್ ಆಗಬೇಕಿತ್ತು ಅನ್ನುವಂಥದ್ದು. ಸೊ ಮಹಾನಟಿಯರ ಪ್ರತಿಭೆಗೆ ಕೈಗನ್ನಡಿ ಹಿಡಿದಿದ್ದು 5 ನಿರ್ದೇಶಕರು. ಹೌದು, ಜಯತೀರ್ಥ, ಶಶಾಂಕ್, ಸಂತು, ಪನ್ನಗಾಭರಣ, ಮಾನ್ಸೂರೆ ಅಂದರೆ ಅವರೆಲ್ಲ ಕೂಡ ಸ್ಪರ್ಧಿಗಳಿಗಾಗಿ ಒಂದು ಶಾರ್ಟ್ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ಸೊ ಮೊದಲ ಬಾರಿಗೆ ಈ ಒಂದು ರಿಯಾಲಿಟಿ ಶೋನ ಸ್ಪರ್ಧಿಗಳ ಶಾರ್ಟ್ ಫಿಲ್ಮ್ ಪ್ರಸಾರ ಕೂಡ ಆಗಿತ್ತು. ಈ ಮೂಲಕ ಸ್ಪರ್ಧಿಗಳ ಪ್ರತಿಭೆ ಇನ್ನಷ್ಟು ಅನಾವರಣ ಆಗಿರುವಂಥದ್ದು. ಸೊ 5 ಕಂಟೆಸ್ಟೆಂಟ್ಗಳು ಶಾರ್ಟ್ ಫಿಲ್ಮ್ ಒಂದು ಆ್ಯಕ್ಟ್ ಮಾಡಿದರು. ಅದರಲ್ಲಿ ಪ್ರಿಯಾಂಕಾ ಅನುರಾಗ ಅನ್ನುವಂಥ ಒಂದು ಶಾರ್ಟ್ ಫಿಲ್ಮಲ್ಲಿ ಅದ್ಭುತವಾಗಿ ನಟಿಸಿದ್ರು. ಸೊ ಮನೆಯವರ ಬಲವಂತಕ್ಕೆ ತನ್ನ ಕನಸುಗಳನ್ನು ಒಂದು ಸೈಡ್ಗಿಟ್ಟು ಮದುವೆಯಾದ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನುವಂಥದ್ದು ಈ ಒಂದು ಶಾರ್ಟ್ ಫಿಲ್ಮ್ನ ಸಂದೇಶ ಆಗಿತ್ತು. ಸೊ ಎಲ್ಲರಿಂದಲೂ ಕೂಡ ಪ್ರಿಯಾಂಕಾ ಬೇಷ್ ಅಂತ ಅನ್ಸ್ಕೊಂಡಿದ್ರು. ಜೊತೆಗೆ ವೇದಿಕೆ ಮೇಲೆಗೆ ಪ್ರಿಯಾಂಕಾ ನೋಡೋದಕ್ಕೆ ಅಭಿಮಾನಿ ಸಂಘ ಕೂಡ ಬಂದಿತ್ತು. ಅದರಲ್ಲಿ ಇನ್ನೊಬ್ಬ ಕಂಟೆಸ್ಟೆಂಟ್ ಧನ್ಯಶ್ರೀ ಅವರ ತಂದೆಯೇ ಅಭಿಮಾನಿ ಸಂಘದ ಮುಖ್ಯಸ್ಥರಾಗಿದ್ರು ಸ್ನೇಹಿತರೆ. ಅಂದರೆ ಅವರೇ ಅಭಿಮಾನಿಯಾಗಿದ್ರು. ಇನ್ನು ಪ್ರಿಯಾಂಕಾ ಗೆದ್ದಂಥ ಹಣವೆಷ್ಟು ಅನ್ನುವಂಥ ಪ್ರಶ್ನೆ ಕೂಡ ಈಗ ಎಲ್ರಿಗೂ ಕೂಡ ಬಂದಿರುವಂಥದ್ದು. ಅಂದರೆ 5ರಲ್ಲಿ ವೇದಿಕೆ ಮೇಲೆ ಉಳಿದಿದ್ದೆ 2 ಸ್ನೇಹಿತರೆ. ಅಂದರೆ ಅನುಶ್ರೀ ಬೇರೆ ವಿನ್ನರ್ ಹೆಸರನ್ನ ಬೇಗ ಘೋಷಿಸದೆ ತುಂಬ ತಮಾಷೆಯನ್ನ ಕೂಡ ಮಾಡ್ತಾ ಇದ್ರು. ಆದರೆ ಇಬ್ಬರಿಗೂ ಕೂಡ ನಡುಕ ಶುರುವಾಗಿತ್ತು. ಫೈನಲಿ ಪ್ರಿಯಾಂಕಾ ಹೆಸರು ಘೋಷಣೆ ಆಗುತ್ತೆ. ವಿನ್ನರ್ ಆದಮೇಲೆ ಖುಷಿ ಪಡದೇ ಇರೋದಕ್ಕೆ ಸಾಧ್ಯನಾ ಇಲ್ಲ ಹೇಳಿ. ಸೊ ಖುಷಿ ಪಟ್ಟಂತ ಪ್ರಿಯಾಂಕಾಗೆ ಸಿಕ್ಕಿದ್ದು 15 ಲಕ್ಷದ ಒಂದು ಪ್ಯೂರ್ ಚಿನ್ನದ ಕಿರೀಟ ಸ್ನೇಹಿತರೆ. ಅದರ ಜೊತೆಗೆ ತಮ್ಮ ಒಂದು ನಟನಾ ಕೌಶಲ್ಯದಿಂದಾನೇ ಅವಕಾಶ ಪಡೆಯೋದ್ರಲ್ಲಿ ಅನುಮಾನನೇ ಇಲ್ಲ. ಅಂದರೆ ನೆಕ್ಸ್ಟ್ ಆಕೆಗೆ ಬೇರೆ ಬೇರೆ ಒಂದು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಅವಕಾಶ ಸಿಗುವಂಥ ಚಾನ್ಸಸ್ ಹೆಚ್ಚಿದೆ. ಇನ್ನು ಅವರಿಗೆ 15 ಲಕ್ಷದ ಪ್ಯೂರ್ ಚಿನ್ನದ ಕಿರೀಟ ಬಿಟ್ಟು ಒಂದಷ್ಟು ಸ್ಪಾನ್ಸರ್ಗಳು ಅಂತ ಇರ್ತಾರೆ. ಸೊ ಅವರಿಂದಲೂ ಕೂಡ ಒಂದಷ್ಟು ನಗದು ಬಹುಮಾನ ಆಗಿರ್ಬೋದು, ಜೊತೆಗೆ ಗಿಫ್ಟ್ ಹ್ಯಾಂಪರ್ಗಳು ಕೂಡ ಸಿಕ್ಕಿರುವಂಥದ್ದು. ಇನ್ನು ಗೆದ್ದಂಥ ಪ್ರಿಯಾಂಕಾ ಏನು ಹೇಳಿದ್ರು ಅಂತ ನೋಡೋದಾದರೆ, ಈ ಗೆಲುವು ನನ್ನದು ಮಾತ್ರವಲ್ಲ, ಎಲ್ಲರದ್ದು ಕೂಡ. ಈ ಸ್ಕ್ರೀನ್ ಮೇಲೆ ನಾನು ಚೆನ್ನಾಗಿ ಕಾಣಬೇಕು ಅಂತಂದರೆ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಕಾರಣ. ಇಂದು ವೋಟ್ ಹಾಕಿ ಇಲ್ಲಿ ತನಕ ತಂದು ನಿಲ್ಲಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು. ಏನೇ ಸಾಧನೆ ಮಾಡಿದ್ರು ಕೂಡ ಅದು ಜೀ ಕನ್ನಡದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕೂಡ ವೇದಿಕೆ ಮೇಲೆ ಗೆದ್ದಂಥ ಪ್ರಿಯಾಂಕಾ ಅವರು ಹೇಳಿದರು. ಇನ್ನು ಸ್ನೇಹಿತರೆ, ಈ ಒಂದು ಶೋನಲ್ಲಿ ರನ್ನರ್ ಅಪ್ ಆದಂಥ ಧನ್ಯಶ್ರೀ ಬಗ್ಗೆ ಮಾತನಾಡೋದಾದರೆ, ಮಹಾನಟಿ ವೇದಿಕೆಯಲ್ಲಿ ಆರಂಭದಿಂದಾನೂ ಕೂಡ ಎಲ್ಲರ ಗಮನ ಸೆಳೀತಾ ಬಂದವರು ಅವರು ಧನ್ಯಶ್ರೀ ಅವರು. ಸೊ ತಮ್ಮ ಒಂದು ಅಭಿನಯದಿಂದ ಧನ್ಯಶ್ರೀ ಗಮನ ಸೆಳೆದ್ರೆ, ಅವರ ಒಂದು ತಂದೆ ಹಾಸ್ಯದಿಂದ ಎಲ್ಲರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು. ಇದೀಗ 2ನೇ ರನ್ನರ್ ಅಪ್ ಆಗಿ 10 ಲಕ್ಷ ಬಹುಮಾನವನ್ನು ಧನ್ಯಶ್ರೀ ಅವರು ಪಡೆದಿದ್ದಾರೆ. ಅಂದರೆ ಮೊದಲ ಬಹುಮಾನ ಚಿನ್ನದ ಕಿರೀಟ ಆಗಿತ್ತು. ಸೊ ಇವರಿಗೆ 10 ಲಕ್ಷ ಬಹುಮಾನ ಸಿಕ್ಕಿರುವಂಥದ್ದು. ವಿನ್ನರ್ ಆಗ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂಥ ಧನ್ಯಶ್ರೀ ಖುಷಿಯಾಗಿರುವಂಥ ರನ್ನರ್ ಅಪ್ ಪ್ರಶಸ್ತಿಯನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಧನ್ಯವಾದವನ್ನು ಹೇಳಿದ್ದಾರೆ. ಇಂದಿನ ಜಗಮಗಿಸೋ ಮಹಾನಟಿ ವೇದಿಕೆಯಲ್ಲಿ ಮೊದಲಿನಿಂದ ಇದ್ದಂಥ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಎಲ್ಲ ಒಂದು ಮೊಮೆಂಟೋವನ್ನು ಕೂಡ ಕೊಡಲಾಗಿತ್ತು. ಜೊತೆಗೆ ಧನ್ಯಶ್ರೀ ಆಗಿರ್ಬೋದು, ಅವರು ರನ್ನರ್ ಅಪ್ಪಿಗೂ ಕೂಡ ಒಂದು ತೃಪ್ತಿಯನ್ನು ಪಡ್ಕೊಂಡಿದ್ರು ಸ್ನೇಹಿತರೆ. ಅಷ್ಟೇ ಅಲ್ಲ, ನಟ ದರ್ಶನ್ ಅವರ ಕ್ಲಾಸ್ಮೇಟ್ ಮಗಳೇ ಮಹಾನಟಿ ವಿನ್ನರ್ ಅನ್ನುವಂಥ ಸುದ್ದಿ ಕೂಡ ಈಗ ಸಖತ್ತು ವೈರಲ್ ಆಗ್ತಾ ಇದೆ. ಅಂದರೆ ದರ್ಶನ್
ಜೀ ಕನ್ನಡ ವಾಹಿನಿಯಲ್ಲಿ ಮಹಾನಟಿ ರಿಯಾಲಿಟಿ ಶೋ ಪ್ರಸಾರ ಆಗ್ತಾ ಇತ್ತು. ಸೊ ಪ್ರಿಯಾಂಕಾ ಆಚಾರ್ ಅವರು ಗೆಲುವಿನ ನಗೆಯನ್ನು ಬೀರಿದ್ರು. ಸೊ ಇಂಟ್ರೆಸ್ಟಿಂಗ್ ಅಂತಂದರೆ ದರ್ಶನ್ ಅವರ ಕ್ಲಾಸ್ಮೇಟ್ ಪುತ್ರಿ ಈ ಒಂದು ಪ್ರಿಯಾಂಕಾ ಆಚಾರ್ ಸ್ನೇಹಿತರೆ. ಸೊ ಮೈಸೂರು ಮೂಲದ ಪ್ರಿಯಾಂಕಾ ಆಚಾರ್ ಅವರ ತಂದೆ ಹಾಗೂ ದರ್ಶನ್ ಕ್ಲಾಸ್ಮೇಟ್ಸ್ ಆಗಿದ್ರಂತೆ. ಪ್ರಿಯಾಂಕಾ ಆಚಾರ್ ಹಾಗೆ ದರ್ಶನ್ ತಂದೆ ಕ್ಲೋಸ್ ಫ್ರೆಂಡ್ಸ್. ಸೊ ಮಹಾನಟಿ ರಿಯಾಲಿಟಿ ಶೋಗೆ ಪ್ರಿಯಾಂಕಾ ಆಚಾರ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾದಾಗ ದರ್ಶನ್ ಫೋನ್ ಮಾಡಿ ಎಲ್ಲವನ್ನ ಚೆನ್ನಾಗಿ ಕಲಿತ್ಕೊ ಅಂತ ಹೇಳಿ ವಿಶ್ ಕೂಡ ಮಾಡಿ ಆಶೀರ್ವಾದವನ್ನು ಕೂಡ ಮಾಡಿದ್ರಂತೆ. ಸೊ ಮಹಾನಟಿ ಶೋ ಗೆದ್ದಂಥ ಪ್ರಿಯಾಂಕಾ ಆಚಾರ್ ಬಗ್ಗೆ ತಂದೆ ಹೆಮ್ಮೆ ಪಟ್ಟಿದ್ದಾರೆ. ನನ್ನ ಮಗಳು ಒಳ್ಳೆಯ ರೀತಿಯಲ್ಲಿ ಬೆಳೆದು ಬಂದಿದ್ದಾಳೆ, ಅವಳು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಯಾವತ್ತಿಗೂ ಕೂಡ ಹೇಳಲ್ಲ ನಾನು, ಅವಳು ತಪ್ಪು ಹೆಜ್ಜೆ ಇಡಲ್ಲ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥ ವಿಚಾರವನ್ನು ಪ್ರಿಯಾಂಕಾ ಅವರ ತಂದೆ ಹೇಳಿದರು. ಸೊ ಫೈನಲಿಸ್ಟ್ ಯಾರ್ಯಾರು ಅನ್ನುವಂಥದ್ದನ್ನು ನಾನು ಆಗಲೇ ಹೇಳಿದೆ. ಮೈಸೂರಿನ ಪ್ರಿಯಾಂಕಾ ಆಚಾರ್, ಚಿತ್ರದುರ್ಗದ ಗಗನ, ಕಾರವಾರದ ಶ್ವೇತಾ ಭಟ್, ಮೂಡುಬಿದಿರೆಯ ಆರಾಧನಾ ಭಟ್, ತರೀಕೆರೆಯ ಧನ್ಯಶ್ರೀ ಮಹಾನಟಿ ಶೋವಿನ ಫೈನಲಿಸ್ಟ್ ಆಗಿದ್ರು. ಒಂದಷ್ಟು ಜನ ಗಗನ ವಿನ್ ಆಗ್ತಾರೆ ಅಂತ ಹೇಳಿದ್ರು, ಇನ್ನೊಂದಷ್ಟು ಜನ ಶ್ವೇತಾ ಭಟ್ ಆಗಿರ್ಬೋದು, ಆರಾಧನಾ ಭಟ್, ಹೀಗೆ ಎಲ್ಲರ ಹೆಸರು ಕೇಳಿ ಬಂದಿತ್ತು. ಆದರೆ ವಿನ್ನರ್ ಆಗಿದ್ದು ಪ್ರಿಯಾಂಕಾ ಅವರು ಸ್ನೇಹಿತರೆ. ಸೊ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡಿರುವಂಥ ಮೈಸೂರಿನ ಪ್ರಿಯಾಂಕಾ ಆಚಾರ್ ವಿನ್ನರ್ ಆಗ್ತಾರೆ. ಸೊ ವಿನ್ನರ್ ಪ್ರಿಯಾಂಕಾಗೆ 15 ಲಕ್ಷ, ಧನ್ಯಶ್ರೀಗೆ 10 ಲಕ್ಷ, 3ನೇ ಸ್ಥಾನವನ್ನು ಪಡೆದಂತಹ ಚಿತ್ರದುರ್ಗದ ಗಗನ, 4ನೇ ಸ್ಥಾನವನ್ನು ಆರಾಧನಾ ಭಟ್, 5ನೇ ಸ್ಥಾನವನ್ನು ಶ್ವೇತಾ ಭಟ್ ಪಡ್ಕೊಂಡಿದ್ದಾರೆ. ಸೊ ಇವರಿಗೆಲ್ಲರಿಗೂ ಕೂಡ 1 ಲಕ್ಷ ಬಹುಮಾನ ನೀಡಲಾಗಿದೆ. ಸೊ ಸ್ನೇಹಿತರೆ, ಮಹಾನಟಿ ಶೋನ ನೀವು ನೋಡ್ತಾ ಇದ್ರಾ, ಯಾವ ಸ್ಪರ್ಧಿ ವಿನ್ನರ್ ಆಗ್ತಾರೆ ಅಂತ ನೀವು ಅಂದ್ಕೊಂಡಿದ್ರಿ? ಸೊ ಈ ಒಂದು ವಿನ್ನರ್ ಯಾರಿಗೆ ಸಿಕ್ಕಿದೆಯೋ ಅದು ಕರೆಕ್ಟಾ? ಮಹಾನಟಿ ಶೋ ಅಲ್ಲಿ ಏನಾದರೂ ಮೋಸ ಆಯ್ತಾ? ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.